ಐಸಿಸಿ ಚಾಂಪಿಯನ್ ಟ್ರೋಫಿ ಗೆದ್ದಿದ್ದು ನಮಗೆ ಹೆಮ್ಮೆ ತಂದಿದೆ. ಟ್ವೀಟ್ನಲ್ಲಿ ಭಾರತ ತಂಡಕ್ಕೆ ಮೋದಿಯವರು ಶುಭಾಶಯ ಕೋರಿದ್ದಾರೆ. ಭಾರತ ತಂಡ ಅದ್ಭುತವಾಗಿ ಪ್ರದರ್ಶನವನ್ನ ತೋರಿದೆ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿದ್ದಾರೆ. ಭಾರತ ತಂಡದ ಆಟಗಾರರಿಗೆ ಧನ್ಯವಾದವನ್ನ ತಿಳಿಸ್ತೇನೆ ಎಂದಿದ್ದಾರೆ ಮೋದಿಯವರು. ಇವತ್ತು ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯನ್ನ ಭಾರತ ತಂಡ ಎತ್ತಿ ಹಿಡಿದಿದೆ. ರೋಮಾಂಚನಕಾರಿ ಪಂದ್ಯವಾಗಿತ್ತು. ಸೊ ಇನ್ನು ಮ್ಯಾನ್ ಆಫ್ ದ ಮ್ಯಾಚ್ ರೋಹಿತ್ ಶರ್ಮಾ ಅವರ ಇನ್ನಿಂಗ್ಸ್ಗೋಸ್ಕರ, ಯಾಕಂದ್ರೆ ಆರಂಭದಿಂದಲೂ ಕೂಡ ಒಂದು ಒಳ್ಳೆ ಒಂದು ಅಡಿಪಾಯವನ್ನು ಹಾಕೊಟ್ರು. ಇಷ್ಟು ಮ್ಯಾಚ್ಗಳಲ್ಲೂ ಕೂಡ ರೋಹಿತ್ ಶರ್ಮಾ ಅಷ್ಟಾಗಿ ಕ್ಲಿಕ್ ಆಗಿರಲಿಲ್ಲ. ಒಂದು ಮ್ಯಾಚಲ್ಲಿ 41 ರನ್ ಗಳಿಸಿದ್ಬಿಟ್ರೆ, ಆದರೆ ಇವತ್ತು ಗಳಿಸಿರುವಂಥ ಆ 70 ಪ್ಲೇಸ್ ಏನಿದೆ ಅದು ಭಾಳ ಮುಖ್ಯವಾಯಿತು. ಒಂದು ಒಳ್ಳೆ ಫೌಂಡೇಶನ್ ಕೊಟ್ಟರು. ಜೊತೆಗೆ ಸ್ಟಾರ್ಟಿಂಗಲ್ಲೇ ಪವರ್ ಪ್ಲೇನಲ್ಲೇ 15 ಓವರ್ಗಳಲ್ಲಿ ಗಳಿಸಿದಂಥ ರನ್ ಏನಿದೆ, ಸುಮಾರು 90ಕ್ಕೂ ಹೆಚ್ಚು ರನ್ ನಾವು ಗಳಿಸಿದ್ವಿ 15 ಓವರಲ್ಲಿ. ಸೊ ಆ ಒಂದು ಅಡಿಪಾಯ ಇವತ್ತು ನಾವು ಚೇಸ್ ಮಾಡೋಕ್ಕೆ ಕಾರಣ ಆಯಿತು. ಆರಂಭದಿಂದಲೇ ಒಂದು ಅಗ್ರೆಸಿವ್ ಆಟ ರೋಹಿತ್ ಶರ್ಮಾ ಅವರ ಕಡೆಯಿಂದ ಬಂತು. ಅದು ಗೆಲುವಿಗೆ ಸ್ವಲ್ಪ ಆ ಅಂತರವನ್ನು ಕಡಿಮೆ ಮಾಡ್ತು. ಇಲ್ಲದೆ ಹೋದರೆ ಸ್ವಲ್ಪ ಪ್ರೆಷರ್ ಬಿಲ್ಡ್ ಆಗಿರೋದು. ವರ್ಷಗಳ ನಂತರ ವಿಸಿಲ್ ಹೊಡಿ ಮಾಡಿದ್ದು. ಕ್ರಿಕೆಟ್ ಅಭಿಮಾನಿಗಳು ಈಗ ವಿಜಯೋತ್ಸವದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಚಿಕ್ಕ ಚಿಕ್ಕ ಮಕ್ಕಳನ್ನ ಕರೆದುಕೊಂಡು ಬಂದು ಕ್ರಿಕೆಟ್ ಅಭಿಮಾನಿಗಳು ಇಲ್ಲಿ ವಿಜಯೋತ್ಸವವನ್ನು ಆಚರಣೆ ಮಾಡ್ತಿದ್ದಾರೆ. ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಲ್ಲಿ ಸಾಕಷ್ಟು ಕ್ರಿಕೆಟ್ ಅಭಿಮಾನಿಗಳು ಇಲ್ಲಿ ವಿಜಯೋತ್ಸವವನ್ನು ಮಾಡ್ತಕ್ಕಂಥದ್ದು ದೃಶ್ಯಗಳನ್ನು ನೋಡ್ತಿರ್ಬೋದು. ಹಲಗೆಯನ್ನ ಬಾರಿಸಿ ಇಲ್ಲಿ ಕ್ರಿಕೆಟ್ ಅಭಿಮಾನಿಗಳು ವಿಜಯೋತ್ಸವವನ್ನ ಮಾಡ್ತಿದ್ದಾರೆ. ಹಲೋ ಹಲೋ ಹಾ ಸರ್ ಹೇಳಿ. ಹಲೋ ಹಲೋ ನಾವೀಗ ದೆಹಲಿ, ಮುಂಬೈ, ಬೆಂಗಳೂರು ಎಲ್ಲ ಕಡೆ ಕೂಡ ಸೆಲೆಬ್ರೇಷನ್ ನೋಡ್ತಾ ಇದ್ದೀವಿ. ಈಗ ನಮಗೆ ಈ ಧೋನಿ ಗಪ್ತಿಲ್ನ ರನ್ಔಟ್ ಮಾಡಿದಂಥ ರಿವೆಂಜ್ ಏನಿತ್ತು 2019, ಸೊ ಅಲ್ಲಿಂದ ಯಾವಾಗ ನ್ಯೂಜಿಲೆಂಡ್ನ ICC ಟೂರ್ನಿಯಲ್ಲಿ ಸೋಲಿಸ್ತೀವಿ ಅನ್ನೋ ಲೆಕ್ಕಾಚಾರ ಇತ್ತು. ಅಂತೂ ಫೈನಲಲ್ಲೇ ಸಿಕ್ಕಿದ್ದಾರೆ. ಬಟ್ ಏನೇ ಹೇಳಿ, ನ್ಯೂಜಿಲೆಂಡ್ ಒಳ್ಳೆಯ ಒಂದು ಕಾಂಪಿಟೇಟಿವ್ ಕ್ರಿಕೆಟನ್ನು ಆಡಿದೆ. ಬೇರೆ ಟೀಮ್ ಆಗಿದ್ದರೆ ಇವತ್ತು ಕಥೆನೇ ಬೇರೆ ಆಗಿರ್ತಿತ್ತು, ಆಸ್ಟ್ರೇಲಿಯಾನೋ ಪಾಕಿಸ್ತಾನ ಆಗಿದ್ದರೆ. ಆದರೆ ಇವ್ರ ಮೇಲೆ ಗೆದ್ದರೂ ಕೂಡ ಅವರು ಕೊಟ್ಟಂಥ ಆ ಕಾಂಪಿಟೇಟಿವ್ನೆಸ್ ಏನಿದೆ, ಸ್ಪರ್ಧಾತ್ಮಕ ಆಟ, ಅದಕ್ಕೆ ನಾವು ಮೆಚ್ಚುಗೆ ಸೂಚಿಸಲೇಬೇಕು. ನಾವೀಗ ದೆಹಲಿ, ಮುಂಬೈ ಹಾಗೆ ಬಿಹಾರದ ಸೆಲೆಬ್ರೇಷನ್ ನೋಡ್ತಾ ಇದ್ದೀವಿ. ದೇಶದಾದ್ಯಂತ ಮಧುಶ್ರೀ ಸಂಭ್ರಮದ ವಾತಾವರಣ ಇವತ್ತು ಕಂಡು ಬರ್ತಾ ಇದೆ. ಎಸ್, ಆರಂಭದಲ್ಲಿ ರೋಹಿತ್ ಶರ್ಮಾ ಅವರ ಬ್ಯಾಟಿಂಗ್ ನಿಂದ ರನ್ಗಳ ಸುರಿಮಳೆನೇ ಆಯಿತು. ಅವಾಗ ಏನು ಟಫ್ ಆಗ್ಲಿಕ್ಕಿಲ್ಲ ಇಂಡಿಯಾಗೆ, ಈಸಿಯಾಗಿ ಗೆದ್ದು ಬಿಡ್ತಾರೆ ಅನ್ನೋ ಲೆಕ್ಕಾಚಾರ ಇತ್ತು. ಅದಾದ್ಮೇಲೆ ಸ್ಪಿನ್ ಬೌಲರ್ಸ್ ಫುಲ್ ಆಗಿ ನಮ್ಮ ಬ್ಯಾಟ್ಸ್ಮನ್ಗಳನ್ನ ಕಟ್ಟ ಹಾಕ್ಬಿಟ್ರು. ಭಯ ಶುರುವಾಯಿತು, ಎಲ್ಲಿ ಮ್ಯಾಚ್ ಟರ್ನ್ ಆಗ್ತಾ ಇದೆಯೋ, ಹಳಿ ತಪ್ತಾ ಇದೆಯೋ ಅಂತ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇತ್ತು ಲಾಸ್ಟ್ ಬಾಲ್ ತನಕನೂ ಕೂಡ. ನಮ್ಗೇನ್ ಪರವಾಗಿಲ್ಲ. ರೋಹಿತ್ ಶರ್ಮಾ ಆರ್ಸಿದಲ್ಲ, ರೋಹಿತ್ ಶರ್ಮಾ ಕಿ ಜೈ, ರಾಹುಲ್ ಕಿ ಜೈ. ಲಾಸ್ಟ್ ಟೈಮ್ ಹಿಂಗಾಗಿತ್ತೆ ಹುಬ್ಳಿ ಒಳಗೆ. ಭಾರತ್ ಮಾತಾ ಗೆದ್ದಿದೆ, ನಮ್ಗೆ ಅದರಿಂದ ಖುಷಿ ಇದೆ. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ರಿಟೈರ್ಮೆಂಟ್ ಅನೌನ್ಸ್ಮೆಂಟ್ ಮಾಡಕ್ ಹೋಗ್ಬಾರ್ದು. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ರಿಟೈರ್ಮೆಂಟ್ ಅನೌನ್ಸ್ಮೆಂಟ್ ಇವತ್ತು ಮಾಡಬಾರ್ದು. ಇನ್ನೊಂದು ವರ್ಲ್ಡ್ ಕಪ್ ಅವರು ಆಡಬೇಕು. ಭಾರತ BR ಅಂಬೇಡ್ಕರ್ಗೆ ಯಾರು ಮರೆದುಕೊಳ್ಳೋರು, ಯಾವನು ಗೆದ್ರು ಏನು ತೊಂಡಿನೋ ಇಲ್ಲ. ಭಾರತ ಗೆದ್ದಿದ್ದ just win wickets when needed. His confidence showing as well. And just see some smiles on the faces now. The president there, Roger Binney, Torshan, now the chairman of the ICC.
ನಾವೀಗ ಬೆಂಗಳೂರು, ಮುಂಬೈ, ಪಶ್ಚಿಮ ಬಂಗಾಳ ಮೂರು ಕಡೆ ಕೂಡ ನೋಡ್ತಾ ಇದ್ದೀವಿ. ಮುಂಬೈ, ಬೆಂಗಳೂರು ಅದರಲ್ಲೂ ಕ್ರಿಕೆಟ್ ಕ್ರೇಜ್ ಬಹಳ ದೊಡ್ಡ ಮಟ್ಟದಲ್ಲಿರುವಂತಹ ಒಂದು ಎರಡು ಸಿಟಿಗಳು. ಹಾಗೆಯೇ ಪಶ್ಚಿಮ ಬಂಗಾಳ, ಕೋಲ್ಕತ್ತಾ ಕೂಡ ಕ್ರಿಕೆಟ್ ಅಂತ ಅಂದರೆ ಸೌರವ್ ಗಂಗೂಲಿ ಅಂತಹ ಒಬ್ಬ ದಿಗ್ಗಜನನ್ನು ಕೊಟ್ಟಂಥ ಊರಿದು. ಸೊ ಇಲ್ಲಿ ಅದೇ ಸೌರವ್ ಗಂಗೂಲಿ ಚಾಂಪಿಯನ್ಸ್ ಟ್ರೋಫಿಯನ್ನು ಮೊದಲ ಬಾರಿ ಗೆದ್ದಿದ್ರು. ಸೊ ಅದಾದ ನಂತರ ಮುಂಬೈ ನಾವೀಗ ನೋಡ್ತಾ ಇದ್ದೀವಿ. ಮುಂಬೈ ಅಂತೂ ಕ್ರಿಕೆಟ್ ಅಂತ ಬಂದಾಗ ಸಚಿನ್ ತೆಂಡೂಲ್ಕರ್ ಅಂತ ಒಬ್ಬ ಗ್ರೇಟ್ ಲೆಜೆಂಡನ್ನು ಕೊಟ್ಟಂಥ ಒಂದು ನಗರ ಅದು. ಇನ್ನು ಬೆಂಗಳೂರಂತೂ ಕ್ರಿಕೆಟಿಗರ ಕಣಜ. ರಾಹುಲ್ ದ್ರಾವಿಡಿಂದ ಹಿಡಿದು ವೆಂಕಟೇಶ್ ಪ್ರಸಾದ್, ಜಾವಗಲ್ ಶ್ರೀನಾಥ್, JR ವಿಶ್ವನಾಥ್, ಹೀಗೆ ಪ್ರತಿಯೊಬ್ಬರು ಕೂಡ, ಅನಿಲ್ ಕುಂಬ್ಳೆ. ಸೊ ಹುಬ್ಬಳ್ಳಿ, ಮುಂಬೈ ಈಗ ನಾವು ನೋಡ್ತಾ ಇದ್ದೀವಿ ಹುಬ್ಬಳ್ಳಿಯ ದೃಶ್ಯಗಳನ್ನು. ಹುಬ್ಬಳ್ಳಿಯಲ್ಲೂ ಕೂಡ ಇವತ್ತು ಸಂಭ್ರಮ ಜೋರಾಗಿದೆ. ಮುಂಬೈ, ಪಶ್ಚಿಮ ಬಂಗಾಳ ಎಲ್ಲ ಕಡೆ ಕೂಡ ಭಾರತ ಇವತ್ತು ಚಾಂಪಿಯನ್ ಆಗಿರೋದನ್ನು ಸಂಭ್ರಮಿಸ್ತಿದ್ದಾರೆ. ಇವತ್ತಿನ ಭಾನುವಾರ ಬ್ಲಾಕ್ ಬಸ್ಟರ್ ಭಾನುವಾರ ಆಗಿದೆ. 3ನೇ ಬಾರಿ ಚಾಂಪಿಯನ್ಸ್ ಟ್ರೋಫಿಯನ್ನು ನಾವು ಗೆದ್ದಿದ್ದೀವಿ. ಹಾಗೆಯೇ ನ್ಯೂಜಿಲೆಂಡ್ ಈ ಬಾರಿ ಭಾಳಷ್ಟು ಪ್ರಯತ್ನ ಪಟ್ಟರು ಅವರು ಇವತ್ತು ಗೆಲುವನ್ನು ಸಾಧಿಸೋದಕ್ಕೆ. ಆಗಲೇ ಮಧುಶ್ರೀ ಹೇಳಿದಾಗೆ ಎಲ್ಲೊಂದು ಕಡೆ ಮ್ಯಾಚ್ ಕೈ ತಪ್ಪು ಹೋಗ್ತಿದೆಯೇನೋ ಅಂತ ಅನ್ನಿಸ್ತಾ ಇತ್ತು. ಆರಂಭದಲ್ಲಿ ನೋಡಿದ್ರೆ 40-45 ಓವರ್ಗೆ ಹೊಡೆದು ಬಿಡ್ತಾರೆ ಇವರು ಅನ್ನೋ ರೀತಿಯಾಗಿ ಇತ್ತು. 40 ಓವರೇ ಸಾಕೇನೋ ಅಂತ. ಆದರೆ ನಡುವಲ್ಲಿ ಬಂದಂಥ ಟ್ವಿಸ್ಟ್, ಸ್ಪಿನ್ನರ್ಗಳು ಕಟ್ಟಾಗ್ತಂಥ ರೀತಿ ನಿಜಕ್ಕೂ ಒಂದು ಟ್ವಿಸ್ಟನ್ನು ತಂತು. ಒಂದು ಫೈನಲ್ ಹೇಗಿರಬೇಕು ಆ ರೀತಿ ಫೈನಲ್ ಎಂಡ್ ಆಯಿತು.